ಪ್ರಾಚೀನ ಭಾರತದಲ್ಲಿ ಮಗಧ ರಾಜ್ಯದಲ್ಲಿ ಒಬ್ಬ ಯುವ ರಾಣಿಗೆ ಒಂದು ವಿಚಿತ್ರ ಸವಾಲು ಎದುರಾಯಿತು. ರಾಜನು ಅವಳ ಬುದ್ಧಿಮತ್ತೆಯ ಬಗ್ಗೆ ಸಂಶಯ ಹೊಂದಿದ್ದಾನೆ ಎಂದು ಹೇಳಲಾಗುತ್ತದೆ. ಅವಳನ್ನು ಪರೀಕ್ಷಿಸಲು ರಾಜನು ಅವಳಿಗೆ ಕೊಟ್ಟದ್ದು ಸ್ವಲ್ಪ ಹಿಟ್ಟು, ಕೆಲವು ಆಲೂಗಡ್ಡೆಗಳು ಮತ್ತು ಕೆಲವು ಮಸಾಲೆಗಳು. ಆಮೇಲೆ ಹೇಳಿದನು, ಇವುಗಳಿಂದ ರಾಣಿಗೆ ತಕ್ಕಂತಹ ಒಂದು ವಿಶೇಷ ವ್ಯಂಜನವನ್ನು ತಯಾರಿಸು. ಸಂಪೂರ್ಣ ಅರಮನೆ ನೋಡುತ್ತಿತ್ತು. ಒತ್ತಡ ತುಂಬಾ ಹೆಚ್ಚಾಗಿತ್ತು. ಆದರೆ ರಾಣಿ ಶಾಂತವಾಗಿ ಯೋಚಿಸಿದಳು. ಅವಳು ಹಿಟ್ಟಿನಿಂದ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿತು. ಅವುಗಳನ್ನು ಎಣ್ಣೆಯಲ್ಲಿ ಬಾಡಿಸಿದಳು. ಅವು ಬಂಗಾರದ ಬಣ್ಣದ ಕರುಕುರಿಯಾಗುವವರೆಗೆ. ನಂತರ ಆಲೂಗಡ್ಡೆಗೆ ಮಸಾಲೆಗಳನ್ನು ಸೇರಿಸಿದಳು. ಹುಳಿ ಇಮ್ಲಿಯ ನೀರನ್ನು ತಯಾರಿಸಿದಳು ಮತ್ತು ಆ ಹೊಲ್ಲಾದ ಗುಂಡಿಗಳೊಳಗೆ ತುಂಬಿದಳು ರುಚಿಯ ಮಾಯೆಯನ್ನು. ಒಂದು ತುಂಡು ಕರುಕುರಿಯಾದ ಮೇಲ್ತಟ್ಟೆ ಒಡೆದು ಚಟಪಟೆ ನೀರು ಬಾಯಲ್ಲಿ ಪಟಾಕಿಯಂತೆ ಸಿಡಿಯಿತು. ರಾಜನು ಆಶ್ಚರ್ಯದಿಂದ ನಿಂತು ಹೋದ. ಒಂದು ಪರೀಕ್ಷೆಯಾಗಿದ್ದದ್ದು ಒಂದು ವಿಜಯವಾಗಿ ಮಾರ್ಪಟ್ಟಿತು. ಅದೇ ಅದ್ಭುತ ಆವಿಷ್ಕಾರವನ್ನು ಇಂದು ನಾವು ಪಾನಿಪುರಿ ಎಂದು ಕರೆಯುತ್ತೇವೆ.